ಇಂದಿನ ಜುಲೈ 25ರ ಪವಿತ್ರ ಶನಿವಾರದ ದಿನ ಭವಿಷ್ಯದಲ್ಲಿ ಕರ್ಮಫಲದಾತ ಶ್ರೀ ಶನಿದೇವರ ಹಾಗೂ ಮಂದಾರ್ತಿ ಅಮ್ಮನ ಕೃಪೆಯಿಂದ ಯಾವ ರಾಶಿಯವರಿಗೆ ಸುದೀರ್ಘ ಸಾಲದ ಬಾಧೆ ಮುಗಿದು ಭರ್ಜರಿ ಆಸ್ತಿಯೋಗ ಸಿಗಲಿದೆ, ಯಾರಿಗೆ ಆಕಸ್ಮಿಕ ಧನಲಾಭವಾಗಲಿದೆ, ಮೇಷದಿಂದ ಮೀನರಾಶಿಯವರ ಸಂಪೂರ್ಣ ವಿವರ ಇಲ್ಲಿದೆ. ಮಿಸ್ ಮಾಡದೆ ಪೂರ್ತಿ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ ಕ್ಷೇತ್ರದಲ್ಲಿ ಇಂದು ಶನಿದೇವರ ಕೃಪೆಯಿಂದ ಸ್ಥಿರತೆ ಕಂಡುಬರಲಿದೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ತಡವಾಗಿಯಾದರೂ ಖಂಡಿತ ಸಿಗಲಿದೆ. ರಿಯಲ್ ಎಸ್ಟೇಟ್, ತಾಂತ್ರಿಕ, ಫ್ಯಾಕ್ಟರಿ ಹಾಗೂ ಹಾರ್ಡ್ವೇರ್ ರಂಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಮೇಲಧಿಕಾರಿಗಳೊಂದಿಗೆ ವಾದವಿವಾದಗಳಿಗೆ ಹೋಗದಿರುವುದು ಒಳ್ಳೆಯದು. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರಲಿದೆ. ಮಂದಾರ್ತಿ ಅಮ್ಮನ ಕೃಪೆಯಿಂದ ಹಳೆಯ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ವಾರಾಂತ್ಯದ ಲಾಭ ಸಿಗುವ ಯೋಗವಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಾಗ ಕೊಂಚ ಜಾಗರೂಕರಾಗಿರಿ. ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ಕೈಸೇರಲು ಸೂಕ್ತ ಸಮಯ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಮನೆಯ ಹಿರಿಯರ, ವಿಶೇಷವಾಗಿ ತಂದೆಯವರ ಆರೋಗ್ಯದ ಕಡೆಗೆ ಕೊಂಚ ಗಮನ ನೀಡಿ. ಒಡಹುಟ್ಟಿದವರಿಂದ ಪ್ರಮುಖ ಕೌಟುಂಬಿಕ ಅಥವಾ ವೈಯಕ್ತಿಕ ವಿಷಯಗಳಲ್ಲಿ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ. ಮನೆಯಲ್ಲಿ ಧಾರ್ಮಿಕ ವಾತಾವರಣವಿರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ ಮತ್ತು ನಿಮ್ಮ ಭಾವನೆಗಳಿಗೆ ಸೂಕ್ತ ಗೌರವ ಸಿಗಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳನ್ನು ಮುಂದಕ್ಕೆ ಮುನ್ನಡೆಸಲು ಹಿರಿಯರ ಬೆಂಬಲ ಸಿಗುವ ಶುಭದಿನ. ಶುಭ ಸಂಖ್ಯೆ 9, 8. ಪರಿಹಾರ: ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕರಿಸಿ ದೀಪ ಹಚ್ಚಿ ಅಥವಾ ಶನಿವಾರದ ನಿಮಿತ್ತ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ. 2. ವೃಷಭರಾಶಿ, ಟೌರಸ್. ವೃತ್ತಿ ಬದುಕಿನಲ್ಲಿ ಇಂದು ನಿಮಗೆ ಉತ್ತಮ ಯಶಸ್ಸು ಸಿಗಲಿದೆ. ವಿಶೇಷವಾಗಿ ಆಡಳಿತ, ಬ್ಯಾಂಕಿಂಗ್, ಹೋಟೆಲ್ ಉದ್ಯಮ, ಕಬ್ಬಿಣ, ಎಣ್ಣೆ ಹಾಗೂ ಮೆಕ್ಯಾನಿಕಲ್ ರಂಗದಲ್ಲಿ ಇರುವವರಿಗೆ ಹೊಸ ಅತ್ಯುತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಎಲ್ಲರ ಗಮನ ಸೆಳೆಯಲಿದ್ದು, ವ್ಯಾಪಾರದಲ್ಲಿ ಲಾಭಾಂಶ ವೃದ್ಧಿಯಾಗಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭರ್ಜರಿಯಾಗಿರಲಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಅಥವಾ ನಿಂತುಹೋಗಿದ್ದ ಪೇಮೆಂಟ್ಗಳು ಇಂದು ಸುಲಭವಾಗಿ ಕೈಸೇರಲಿವೆ. ಷೇರು ಮಾರುಕಟ್ಟೆಯಲ್ಲಿ ಸುರಕ್ಷಿತ ಹೂಡಿಕೆಗೆ ಇಂದು ಅತ್ಯಂತ ಶುಭದಿನವಾಗಿದ್ದು, ಭವಿಷ್ಯದಲ್ಲಿ ಉತ್ತಮ ಆದಾಯ ನೀಡಲಿದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಾಮರಸ್ಯ ನೆಲೆಸಲಿದೆ. ಜೀವನ ಸಂಗಾತಿಯ ಚತುರ ಆಲೋಚನೆಗಳು ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ಸರಳಗೊಳಿಸಲು ಸಹಾಯ ಮಾಡುತ್ತವೆ. ಮನೆಯಲ್ಲಿ ಧಾರ್ಮಿಕ ವಾತಾವರಣವಿರಲಿದ್ದು, ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷ ತರಲಿದೆ. ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಕಾಳಜಿ ಸಿಗಲಿದೆ. ಪ್ರೇಮಿಗಳ ನಡುವೆ ಇದ್ದ ಸಣ್ಣಪುಟ್ಟ ಗೊಂದಲಗಳು ಸಂಪೂರ್ಣವಾಗಿ ದೂರಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 6, 8. ಪರಿಹಾರ: ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನನ್ನು ಸ್ಮರಿಸಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. 3. ಮಿಥುನ ರಾಶಿ, ಜೆಮಿನೈ. ವೃತ್ತಿರಂಗದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಕ್ರಿಯೇಟಿವಿಟಿ ಉತ್ತುಂಗದಲ್ಲಿರಲಿದೆ. ವಿಶೇಷವಾಗಿ ಬ್ಲಾಗಿಂಗ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ, ಮಾಧ್ಯಮ ಮತ್ತು ಆನ್ಲೈನ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇಂದು ಅದ್ಭುತ ದಿನ. ನಿಮ್ಮ ಹೊಸ ಐಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಲಿದ್ದು, ವ್ಯೂಸ್ ಹಾಗೂ ಫಾಲೋವರ್ಸ್ ಹೆಚ್ಚಾಗಲಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭರ್ಜರಿಯಾಗಿ ವೃದ್ಧಿಯಾಗಲಿದೆ. ಗೂಗಲ್ ಆಡ್ಸೆನ್ಸ್ ಆದಾಯ, ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳು ಹಾಗೂ ಆನ್ಲೈನ್ ಮೂಲಗಳಿಂದ ಹಣದ ಹರಿವು ದುಪ್ಪಟ್ಟಾಗಲಿದೆ. ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗಲಿದ್ದು, ಹಣಕಾಸಿನ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಆಹ್ಲಾದಕರ ವಾತಾವರಣ ಇರಲಿದೆ. ತಾಯಿಯವರ ಸಂಪೂರ್ಣ ಆಶೀರ್ವಾದ ಮತ್ತು ಹೆಮ್ಮೆಯ ಮಾತುಗಳು ನಿಮಗೆ ಹೊಸ ಹುರುಪನ್ನು ನೀಡಲಿವೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಕಿರಿಯ ಸಹೋದರನಿಂದ ತಾಂತ್ರಿಕ ಸಹಾಯ ಮತ್ತು ಬೆಂಬಲ ಮೂಡಿಬರಲಿದೆ. ಪ್ರೇಮ ಜೀವನದಲ್ಲಿ ರೋಮಾಂಚನಕಾರ ಬದಲಾವಣೆಗಳು ಕಂಡುಬರಲಿವೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಗಳು ಸಿಗಲಿವೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿವೆ. ಶುಭ ಸಂಖ್ಯೆ 5, 8. ಪರಿಹಾರ: ಶ್ರೀ ಮಹಾಗಣಪತಿಗೆ ಸಂಕಷ್ಟನಾಶನ ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೈದ್ಯಕೀಯ, ನರ್ಸಿಂಗ್, ಫಾರ್ಮಸಿ ಮತ್ತು ಸಾಮಾಜಿಕ ಸೇವಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಗೌರವದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೇವಾ ಮನೋಭಾವಕ್ಕೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಸಿಗಲಿದೆ. ಉದ್ಯೋಗದಲ್ಲಿ ಸ್ವಲ್ಪ ಕೆಲಸದ ಒತ್ತಡವಿದ್ದರೂ ಯಶಸ್ವಿಯಾಗಿ ನಿಭಾಯಿಸುವಿರಿ. ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರಫಲ ಇರಲಿದೆ. ಆದಾಯ ಸ್ಥಿರವಾಗಿದ್ದರೂ ತಾಂತ್ರಿಕ ವಸ್ತುಗಳ ರಿಪೇರಿ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ.
ಅನಗತ್ಯ ಆನ್ಲೈನ್ ಶಾಪಿಂಗ್ ಮಾಡುವುದನ್ನು ನಿಯಂತ್ರಿಸುವುದು ಒಳ್ಳೆಯದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ತಂದೆ ತಾಯಿಯ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಮನೆಯ ಹಿರಿಯರ ಮಾರ್ಗದರ್ಶನವು ನಿಮ್ಮ ಮಾನಸಿಕ ಒತ್ತಡಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಚರ್ಚೆಗಳು ನಡೆಯಲಿವೆ. ಪ್ರೀತಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಕಠಿಣ ಪರಿಸ್ಥಿತಿಯಲ್ಲಿ ಸಂಗಾತಿ ನೀಡುವ ಧೈರ್ಯ ಮತ್ತು ಪ್ರೀತಿ ನಿಮಗೆ ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 2, 8. ಪರಿಹಾರ: ಹನುಮಾನ್ ಚಾಲೀಸಾವನ್ನು ಆಲಿಸಿ ಮತ್ತು ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥಿಸಿ. 5. ಸಿಂಹರಾಶಿ ಲಿಯೋ. ವೃತ್ತಿ: ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಪ್ರಭಾವ ಹಾಗೂ ನಾಯಕತ್ವದ ಶಕ್ತಿ ಹೆಚ್ಚಾಗಲಿದೆ. ಆಡಳಿತ, ಸರಕಾರಿ ಕೆಲಸಗಳು ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಇರುವವರಿಗೆ ಶನಿ ದೇವನ ಕೃಪೆಯಿಂದ ದೊಡ್ಡ ಯಶಸ್ಸು ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೊಡ್ಡ ಒಪ್ಪಂದಗಳು ಕೈಸೇರಲಿವೆ. ಆರ್ಥಿಕ: ಭರ್ಜರಿ ಧನಲಾಭದ ಯೋಗವಿದೆ. ಲಕ್ಷ್ಮೀದೇವಿಯ ಶುಭ ಪ್ರಭಾವದಿಂದ ಶೇರ್ ಮಾರ್ಕೆಟ್, ಭೂಮಿ ವ್ಯವಹಾರಗಳು ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಹಣ ಕೈಸೇರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದ್ದು ದೀರ್ಘಕಾಲದ ಸಾಲದ ಬಾಧೆಗಳು ನಿವಾರಣೆಯಾಗಲಿವೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ತಂದೆಯವರ ಆಶೀರ್ವಾದ ಮತ್ತು ಹೆಮ್ಮೆಯ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತವೆ. ಮನೆಯ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯೂ ಹಾಗೂ ಒಡಹುಟ್ಟಿದವರ ಬೆಂಬಲದಿಂದ ಕುಟುಂಬದಲ್ಲಿ ಸಂತಸ ಮೂಡಲಿದೆ. ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಸುಂದರ ಒಡನಾಟ ಇರಲಿದ್ದು ಮದುವೆ ಮಾತುಕತೆಗಳಿಗೆ ಹೆತ್ತವರ ಸಂಪೂರ್ಣ ಸಮ್ಮತಿ ಸಿಗುವ ಶುಭಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 1, 8. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವರಿಗೆ ನಮಸ್ಕರಿಸಿ ಮತ್ತು ಶನಿ ಮಹಾತ್ಮನ ಸ್ತೋತ್ರ ಆಲಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ ಜೀವನದಲ್ಲಿ ಇಂದು ಅತ್ಯಂತ ಪ್ರಗತಿಪರ ದಿನವಾಗಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಐಟಿ ಮತ್ತು ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳಿಂದ ಭಾರಿ ಯಶಸ್ಸು ಸಿಗಲಿದೆ. ನಿಮ್ಮ ವಾಕ್ಚಾತುರ್ಯ ಹಾಗೂ ಬರವಣಿಗೆಯ ಶೈಲಿಗೆ ಸಾರ್ವಜನಿಕವಾಗಿ ಭಾರಿ ಮನ್ನಣೆ ಲಭಿಸಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಜಾಹೀರಾತುಗಳು ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಬರುವ ಧನಹರಿವು ಹೆಚ್ಚಾಗಲಿದೆ. ಹಳೆಯ ಸಾಲದ ಹೊರೆಗಳನ್ನು ಕಡಿಮೆ ಮಾಡಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿದ್ದು ಹಣಕಾಸಿನ ಭದ್ರತೆ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ ಸಾಮರಸ್ಯ ನೆಲೆಸಲಿದ್ದು ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಉತ್ತಮ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ. ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಪ್ರೀತಿಯ ಉಡುಗೊರೆಗಳು ಸಿಗಲಿದ್ದು ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಅವಿವಾಹಿತರ ಮದುವೆ ಮಾತುಕತೆಗಳು ಮುಂದುವರಿಯಲಿವೆ. ಶುಭ ಸಂಖ್ಯೆ 5, 8. ಪರಿಹಾರ: ಗಣೇಶನಿಗೆ ಬೆಲ್ಲದ ನೈವೇದ್ಯ ಅರ್ಪಿಸಿ ಪ್ರಾರ್ಥನೆ ಮಾಡಿ. ತುಲಾರಾಶಿ ಲಿಬ್ರಾ. ವೃತ್ತಿರಂಗದಲ್ಲಿ ಇಂದು ಕಠಿಣ ಪರಿಶ್ರಮ ಮತ್ತು ವ್ಯವಸ್ಥಿತ ಯೋಜನೆಗಳ ಮೂಲಕ ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ. ಶನಿದೇವನ ಉಚ್ಛ ಬಲ ಇರುವುದರಿಂದ ಕಲೆ, ಫ್ಯಾಷನ್, ಮಾಧ್ಯಮ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಫರ್ಗಳು ಬರಲಿವೆ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಫಲಪ್ರದವಾಗಲಿವೆ. ಆರ್ಥಿಕ: ಧನ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳ ಪಾವತಿ ಅಥವಾ ಮನೆಗೆ ಅಗತ್ಯವಾದ ವಸ್ತುಗಳ ಖರೀದಿಯಿಂದ ಖರ್ಚುಗಳು ಹೆಚ್ಚಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆ ಆಪ್ ಬಳಸುವಾಗ ಜಾಗರೂಕರಾಗಿರಿ. ಹಣದ ಉಳಿತಾಯಕ್ಕೆ ಒತ್ತು ನೀಡಿ. ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲ ಇರಲಿದೆ. ಹಿರಿಯರ ಆರೋಗ್ಯದ ಕಡೆಗೆ ಕೊಂಚ ಗಮನ ನೀಡಿ. ಮನೆಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆತ್ತವರ ಅಥವಾ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಸಂಗಾತಿಯೊಂದಿಗೆ ಸಮಾಧಾನದಿಂದ ವರ್ತಿಸಿ. ಪ್ರೀತಿ ಸಂಬಂಧದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವಿರಿ. ಪರಸ್ಪರ ಮಾತುಕತೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಸುಧಾರಿಸಲಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿಬರುವ ಸುಳಿವು ಸಿಗಲಿದೆ. ಶುಭ ಸಂಖ್ಯೆ 6, 8. ಪರಿಹಾರ: ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ: ಶನಿ ದೇವರ ಬಲದಿಂದ ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಭಾರೀ ಪ್ರಗತಿ ಕಂಡುಬರಲಿದೆ. ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರ ಹಾಗೂ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಡೀಲ್ಗಳು ಕುದುರಲಿವೆ. ವಿರೋಧಿಗಳ ತಂತ್ರಗಳು ನಿಷ್ಫಲವಾಗಲಿವೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಆರ್ಥಿಕವಾಗಿ ಧನಲಾಭದ ದೊಡ್ಡ ಯೋಗವಿದೆ.
ಅನಿರೀಕ್ಷಿತ ಮೂಲಗಳಿಂದ ಹಣ ಕೈಸೇರಲಿದ್ದು ಹಳೆಯ ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಸುಲಭವಾಗಿ ದೊರೆಯಲಿವೆ. ಆಸ್ತಿ ಖರೀದಿ ವಿಚಾರದಲ್ಲಿ ಪ್ರಗತಿ ಇರಲಿದೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯ ಇರಲಿದೆ. ಒಡಹುಟ್ಟಿದವರೊಂದಿಗಿನ ಬಾಂಧವ್ಯ ಸುಧಾರಿಸಲಿದೆ. ಹೆತ್ತವರ ಆಶೀರ್ವಾದ ಸದಾ ನಿಮ್ಮ ಪ್ರಗತಿಗೆ ಪೂರಕವಾಗಿರಲಿದೆ. ಫ್ಯಾಮಿಲಿಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಪ್ರೀತಿ, ಪ್ರೇಮ ಜೀವನ ಅತ್ಯಂತ ಉತ್ಸಾಹಭರಿತವಾಗಿರುತ್ತದೆ. ಸಂಗಾತಿಯ ಪೂರ್ಣ ಬೆಂಬಲ ನಿಮಗಿರಲಿದ್ದು ವಿವಾಹದ ಮಾತುಕತೆಗಳಲ್ಲಿ ಇದ್ದ ಅಡೆತಡೆಗಳು ದೂರಾಗುವ ಶುಭ ಮುನ್ಸೂಚನೆ ಇದೆ. ಶುಭ ಸಂಖ್ಯೆ 9, 8. ಪರಿಹಾರ: ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡಿ ದೀಪ ಹಚ್ಚಿ ಪ್ರಾರ್ಥಿಸಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ, ಶಿಕ್ಷಣ, ಸಂಶೋಧನೆ, ಜ್ಞಾನ ಹಂಚಿಕೆ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭಾರೀ ಗೌರವ ಸಿಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮತ್ತು ಐಡಿಯಾಗಳಿಗೆ ಮೇಲಧಿಕಾರಿಗಳು ಮನ್ನಣೆ ನೀಡಲಿದ್ದಾರೆ. ಹಳೆಯ ಕೆಲಸಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. ಆರ್ಥಿಕ ಸ್ಥಿತಿ ಭದ್ರವಾಗಿರಲಿದೆ. ಹೊಸ ಹೂಡಿಕೆಗಳಿಗೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಗೆ ಇಂದು ಅತ್ಯಂತ ಪೂರಕ ದಿನವಾಗಿದೆ. ಹಳೆಯ ಬಾಕಿ ಹಣ ಸುಲಭವಾಗಿ ಕೈಸೇರಲಿದ್ದು ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗಲಿವೆ. ಕುಟುಂಬ, ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಮಕ್ಕಳ ಕಡೆಯಿಂದ ಶುಭವಾರ್ತೆಗಳನ್ನು ಕೇಳುವಿರಿ. ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಹಿರಿಯರ ಬೆಂಬಲ ಸದಾ ಇರಲಿದ್ದು ಮನಸ್ಸಿಗೆ ತೃಪ್ತಿ ನೀಡಲಿದೆ. ಪ್ರೀತಿ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಸಂಗಾತಿಯ ಪ್ರೀತಿಯ ನಡವಳಿಕೆ ಮನಸ್ಸಿಗೆ ಸಂತೋಷ ನೀಡಲಿದ್ದು ಸಂಬಂಧ ಗಟ್ಟಿಯಾಗಲಿದೆ. ಅವಿವಾಹಿತರ ವಿವಾಹದ ಮಾತುಕತೆಗಳು ಯಶಸ್ವಿಯಾಗಿ ಮುನ್ನಡೆಯಲಿವೆ. ಶುಭ ಸಂಖ್ಯೆ 3, 8. ಪರಿಹಾರ: ಹನುಮಾನ್ ಚಾಲಿಸಾವನ್ನು ಆಲಿಸಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಗೆ ಪ್ರಾರ್ಥಿಸಿ. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿದ್ದ ಅಡೆತಡೆಗಳು ಶನಿದೇವರ ಕೃಪೆಯಿಂದ ನಿವಾರಣೆಯಾಗಲಿವೆ. ಕಮ್ಯುನಿಕೇಷನ್, ತಾಂತ್ರಿಕ ಮತ್ತು ಆನ್ಲೈನ್ ವ್ಯವಹಾರದಲ್ಲಿ ಇರುವವರಿಗೆ ದೊಡ್ಡ ಆದಾಯದ ಒಪ್ಪಂದಗಳು ಸಿಗಲಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಆರ್ಥಿಕ ಪ್ರಗತಿ ಭರ್ಜರಿಯಾಗಿ ಕಂಡುಬರಲಿದೆ. ಹೂಡಿಕೆ ಅಪ್ಲಿಕೇಶನ್ಗಳ ಮೂಲಕ ನಿಮ್ಮ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿವೆ. ಆದಾಯ ವೃದ್ಧಿಯಾಗಲಿದ್ದು ಸಾಲದ ಹೊರೆ ತಗ್ಗಲಿದೆ. ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಅಭಿವೃದ್ಧಿ ಹಾಗೂ ಪ್ರಮುಖ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ತಂದೆ ತಾಯಿಯವರ ಸಂಪೂರ್ಣ ಸಹಕಾರ ಸಿಗಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಪರಸ್ಪರರ ಭಾವನೆಗಳಿಗೆ ಸೂಕ್ತ ಗೌರವ ನೀಡುವುದರಿಂದ ಬಾಂಧವ್ಯದಲ್ಲಿ ನಂಬಿಕೆ ಇಮ್ಮಡಿಯಾಗಲಿದೆ. ದಾಂಪತ್ಯ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 8, 5. ಪರಿಹಾರ: ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ, ಡಿಜಿಟಲ್ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಮತ್ತು ಕಂಟೆಂಟ್ ಕ್ರಿಯೇಷನ್ ರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವಿರಿ. ನಿಮ್ಮ ಹೊಸ ವಿಡಿಯೋ ಮತ್ತು ಐಡಿಯಾಗಳಿಗೆ ಭಾರಿ ವ್ಯೂಸ್ ಹಾಗೂ ಫಾಲೋವರ್ಸ್ ಸಿಗುವ ಅದ್ಭುತ ಯೋಗವಿದೆ. ತಾಂತ್ರಿಕ ಕೆಲಸಗಳು ಸುಲಭವಾಗಿ ಮುಗಿಯಲಿವೆ. ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳು ಮತ್ತು ಆನ್ಲೈನ್ ಆದಾಯದ ಮೂಲಕ ಆರ್ಥಿಕತೆ ಬಲಗೊಳ್ಳಲಿದೆ. ಆದರೆ ತಾಂತ್ರಿಕ ವಸ್ತುಗಳ ರಿಪೇರಿಗಾಗಿ ಅಥವಾ ಗ್ಯಾಜೆಟ್ಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಬರುವ ಸಾಧ್ಯತೆಯಿದೆ. ಜಾಗರೂಕರಾಗಿರಿ. ಕುಟುಂಬ, ಕಿರಿಯ ಸಹೋದರನಿಂದ ನಿಮ್ಮ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ದೊರೆಯಲಿದೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣ ನೆಲೆಸಲಿದ್ದು ಸಂತೋಷ ಮೂಡಲಿದೆ. ಹೆತ್ತವರ ಆಶೀರ್ವಾದ ಸದಾ ಇರಲಿದೆ. ಪ್ರೀತಿ, ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿಬರಲಿವೆ. ಪ್ರೇಮಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದ್ದು ಮದುವೆಯ ನಿರ್ಧಾರಗಳು ಸುಲಭವಾಗಿ ಕೂಡಿಬರಲಿವೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ. ಶುಭ ಸಂಖ್ಯೆ 8, 1. ಪರಿಹಾರ: ಬೆಳಿಗ್ಗೆ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ಟ್ಯಾಪ್ ಮಾಡಿ ಮತ್ತು ಹನುಮಾನ್ ಚಾಲಿಸಾ ಆಲಿಸಿ. 12. ಮೀನರಾಶಿ, ಪೈಸೇಸ್. ವೃತ್ತಿ, ಕಲಾತ್ಮಕ ಕೆಲಸಗಳು, ಬರವಣಿಗೆ, ಶಿಕ್ಷಣ ಹಾಗೂ ರಿಸರ್ಚ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಭರ್ಜರಿ ಪ್ರಗತಿ ಕಂಡುಬರಲಿದೆ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದ್ದು ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ಧನ ಹರಿವು ಸರಾಗವಾಗಿರುತ್ತದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಪೂರಕ ದಿನವಾಗಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಸಾಲಗಳು ತೀರಲಿದ್ದು ಆರ್ಥಿಕ ಭದ್ರತೆ ವೃದ್ಧಿಯಾಗಲಿದೆ. ಕುಟುಂಬ, ಮನೆಯ ಹಿರಿಯರ ಸಂಪೂರ್ಣ ಆಶೀರ್ವಾದ ನಿಮಗಿರಲಿದೆ. ತಾಯಿಯವರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನದಿಂದ ಮಾನಸಿಕ ನೆಮ್ಮದಿ ದೊರೆಯಲಿದೆ. ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ. ಪ್ರೀತಿ, ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯ ಕಡೆಯಿಂದ ಗೌರವ ಮತ್ತು ಕಾಳಜಿ ಸಿಗಲಿದ್ದು ಮದುವೆ ಮಾತುಕತೆಗಳು ಹಿರಿಯರ ಸಮ್ಮತಿಯೊಂದಿಗೆ ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 3, 8. ಪರಿಹಾರ:
ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ನಮಸ್ಕರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.